ಮೋದಿ ಸರ್ಕಾರದ ಬಹುನಿರೀಕ್ಷಿತ ಬಜೆಟ್ಗೆ ಕ್ಷಣಗಣನೆ ಆರಂಭ ಆಗಿದೆ. 145 ಕೋಟಿ ಭಾರತೀಯರು ಕೇಂದ್ರ ಸರ್ಕಾರ ಮಂಡಿಸ್ತಾ ಇರುವಂತಹ ವಿತ್ತ ಸಚಿವರು ಮಂಡಿಸ್ತಾ ಇರುವಂತಹ ಈ ಬಜೆಟ್ನತ್ತ ತುಂಬಾ ಕುತೂಹಲದಿಂದ ಕಾದು ನೋಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. 9ನೇ ಬಾರಿಗೆ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಬೆಳಗ್ಗೆ 11 ಗಂಟೆಗೆ ಬಜೆಟ್ ಅನ್ನು ವಿತ್ತ ಸಚಿವರು ಮಂಡಿಸಲಿಕ್ಕಿದ್ದಾರೆ. ಜನಸಾಮಾನ್ಯರಿಂದ ಹಿಡಿದು ಉದ್ಯಮಿಗಳವರೆಗೂ ಕೂಡ ಈ ಬಾರಿಯ ಬಜೆಟ್ ಮೇಲೆ ನಿರೀಕ್ಷೆ ಜಾಸ್ತಿ ಇದೆ. ಪ್ರತಿ ಬಾರಿಯೂ ಕೂಡ ಇರುತ್ತೆ. ಜನಸಾಮಾನ್ಯರಿಗೆ ಹಲವು ಪ್ರಮುಖ ಘೋಷಣೆಗಳನ್ನು ಘೋಷಿಸುವಂತಹ ಸಾಧ್ಯತೆ ಇದೆ. ಹಾಗಾದರೆ ವಿತ್ತ ಸಚಿವರ ಈ ದಾಖಲೆಯ ಬಜೆಟ್ ದೇಶವಾಸಿಗಳಿಗೆ ಸಿಹಿ ಸುದ್ದಿ ಕೊಡುತ್ತಾ, ಕಹಿ ಸುದ್ದಿಯನ್ನು ಕೊಡುತ್ತಾ? ಅದೇ ಈಗಿರುವಂತಹ ಕುತೂಹಲ. ಬಜೆಟ್ ಅಂದ ತಕ್ಷಣ ಜನರು ನೋಡುವಂಥದ್ದೇ ನಮಗೇನು ಲಾಭ ಅಂಥೇಳಿ. ಚಿನ್ನದ ರೇಟು, ಪೆಟ್ರೋಲ್ ಡೀಸೆಲ್ ರೇಟು, ಶೇರ್ ಮಾರ್ಕೆಟು, ದಿನಬಳಕೆಯ ವಸ್ತುಗಳು, ಎಲೆಕ್ಟ್ರಾನಿಕ್ ಉಪಕರಣಗಳು, GST ಜೊತೆಗೆ ಎಲ್ಲವೂ ಕೂಡ ನಿಂತಿರುವಂತಹದ್ದೇ ಇದರ ಮೇಲೆ. ಹಾಗಾದರೆ ನಿರ್ಮಲಾ ಬಜೆಟ್ ಫೋಕಸ್ ಏನಿರಬಹುದು? ಆದಾಯ ತೆರಿಗೆಯ ಸ್ಲ್ಯಾಬ್ ಬದಲಾವಣೆ ಸಾಧ್ಯತೆ ಇದೆ. ಕಳೆದ ಬಾರಿ ಸ್ಲ್ಯಾಬ್ ಬದಲಾವಣೆಯಾಗಿ ಮಧ್ಯಮ ವರ್ಗದವರಿಗೆ ಅತಿ ದೊಡ್ಡ ಗಿಫ್ಟನ್ನು ಕೊಟ್ಟಿದ್ರು. ಇನ್ನು ಹಿರಿಯ ನಾಗರಿಕರಿಗೆ ರಿಲೀಫು, TTB ಮಿತಿಯನ್ನು ಬದಲಾವಣೆ ಮಾಡುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೆಕ್ಷನ್ 24B ಅಡಿಯಲ್ಲಿ ಗೃಹ ಸಾಲದ ಬಡ್ಡಿಯನ್ನು ಕಡಿತ ಮಾಡಬಹುದು ಅನ್ನುವಂತಹ ನಿರೀಕ್ಷೆಯನ್ನು ದೇಶವಾಸಿಗಳು ಇಟ್ಕೊಂಡಿದ್ದಾರೆ. ಸೆಕ್ಷನ್ 80ರ ಅಡಿಯಲ್ಲಿ ಆರೋಗ್ಯ ವಿಮೆ ಪ್ರೀಮಿಯಮನ್ನು ಕಡಿತಗೊಳಿಸುವಂತಹ ನಿರೀಕ್ಷೆ ಇದೆ. ಇನ್ನು MSMEಗಳ ಉತ್ಪಾದನೆ ಮೂಲಸೌಕರ್ಯಗಳಿಗೆ ಈ ಬಾರಿ ಕೇಂದ್ರ ಸರ್ಕಾರ ಒತ್ತು ಕೊಡಬಹುದು, ಬಜೆಟ್ನಲ್ಲಿ ಘೋಷಣೆ ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಇಟ್ಕೊಂಡಿದ್ದಾವೆ. ಜೊತೆಗೆ ದೀರ್ಘಾವಧಿಯ ಉಳಿತಾಯ ಪ್ರೋತ್ಸಾಹದ ಕ್ರಮಗಳನ್ನು ಇವತ್ತಿನ ಬಜೆಟ್ನಲ್ಲಿ ವಿತ್ತ ಸಚಿವರು ಘೋಷಣೆ ಮಾಡ್ತಾರೆ ಅಂತ ಕಾಯ್ತಿದ್ದಾರೆ. ಮುಖ್ಯವಾಗಿ ರಸ್ತೆ, ರೈಲು, ವಸತಿ, ನಗರಾಭಿವೃದ್ಧಿಗೆ ಹೆಚ್ಚಿನ ಬಂಡವಾಳ ಹೂಡಿಕೆಗೂ ಕೂಡ ಇವತ್ತು ಗ್ರೀನ್ ಸಿಗ್ನಲ್ ಕೊಡಬಹುದು ಕೇಂದ್ರ ಅಂಥೇಳಿ. ಡಿಜಿಟಲ್ ಆರ್ಥಿಕತೆ, AI ಮತ್ತು ಡೀಪ್ ಟೆಕ್ನಾಲಜಿಯ ಹೊಸ ಪಾಲಿಸಿಯನ್ನು ಜಾರಿಗೆ ತರುವಂತಹ ಸಾಧ್ಯತೆ ಹೆಚ್ಚಿರಬಹುದು ಅನ್ನುವಂತಹ ವಿಚಾರಗಳು ಕೂಡ ಕೇಳಿಬರ್ತಾ ಇದೆ. ಟ್ಯಾಕ್ಸ್ ಟೆರರಿಸಂ ಹಣೆಪಟ್ಟಿಯಿಂದ ಹೊರಬರುವಂತಹ ಪ್ರಯತ್ನವನ್ನು ಕೂಡ ಈ ಬಾರಿಯ ಬಜೆಟ್ನಲ್ಲಿ ವಿತ್ತ ಸಚಿವರು ಮಾಡುವ ಸಾಧ್ಯತೆ ಹೆಚ್ಚಿದೆ. ವಿಪಕ್ಷ ಇದನ್ನೇ ಅಸ್ತ್ರ ಮಾಡಿಕೊಂಡಿದೆ. ಇನ್ನು ಕೆಳ ಮಧ್ಯಮ ವರ್ಗಕ್ಕಿಂತ ದೊಡ್ಡವರಿಗೆ ಬಜೆಟ್ನಲ್ಲಿ ರಿಲೀಫ್ಸ್ ಕೊಡುತ್ತಾ ವಿತ್ತ ಸಚಿವರ ಇವತ್ತಿನ ಬಜೆಟ್ ಮಂಡನೆ. ಕೇಂದ್ರದ ಬಳಿ ವಿದೇಶದಲ್ಲಿ ಹೂಡಿಕೆ ಮಾಡಿದಂತಹ ದೊಡ್ಡವರ ಸಂಪೂರ್ಣ ವಿವರವಿದೆ. ಅವರಿಗೆ ಗುಡ್ ನ್ಯೂಸ್ ಕೊಡುವಂತಹ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ತೆರಿಗೆ ಕಟ್ಟಿದವರಿಗೆ ಯಾವುದೇ ಸಮಸ್ಯೆ ಇಲ್ಲ. ದೊಡ್ಡವರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಜಾರಿಗೆ ತರುವ ಸಾಧ್ಯತೆ ಇರುವಂಥದ್ದು. ತೆರಿಗೆ ಕಟ್ಟದವರಿಗೆ ಒನ್ ಟೈಮ್ ಸೆಟಲ್ಮೆಂಟ್ಗೆ ಅವಕಾಶ ಕೊಡುವಂತಹ ಸಾಧ್ಯತೆ ಇದೆ. ಇದನ್ನು ತಂದರೆ ಬಹಳಷ್ಟು ಜನರಿಗೆ, ಉದ್ಯಮಿಗಳಿಗೆ ಹೆಲ್ಪ್ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಉದ್ಯೋಗಸ್ಥ ದಂಪತಿಗಳಿಗೆ ಜಂಟಿ ತೆರಿಗೆ, ಜಾಯಿಂಟ್ ಟ್ಯಾಕ್ಸ್ ಅನ್ನೋದು ತರುವಂತಹ ಸಾಧ್ಯತೆ ಇದೆ. ಅಂದರೆ ಉದ್ಯೋಗಸ್ಥ ದಂಪತಿಗೆ ಇದು ಹೆಲ್ಪ್ ಆಗುತ್ತೆ ಅಂತ. ತೆರಿಗೆ ವಿನಾಯಿತಿಯ ಮಿತಿ ಹೆಚ್ಚಳದ ಸಾಧ್ಯತೆ ಕೂಡ ಇರುವಂಥದ್ದು. ಸದ್ಯ 12 ಲಕ್ಷದವರೆಗೂ ಕೂಡ ಆದಾಯ ಹೊಂದಿರೋರು ತೆರಿಗೆಯನ್ನು ಪಾವತಿಸುವಂತಿಲ್ಲ ಅಂತ ಇದೆ. ಈಗ ಗಂಡ ಹೆಂಡತಿ ಇಬ್ಬರು ಕೂಡ ಟ್ಯಾಕ್ಸ್ ಕಟ್ತಾ ಇದ್ರೆ ಎರಡನ್ನೂ ಕೂಡ ಒಂದೇ ವೇದಿಕೆಯಲ್ಲಿ ತರುವಂತಹ ಪ್ರಯತ್ನ ಆಗುತ್ತೆ ಅಂಥೇಳಿ. ಇನ್ನು ಈ ವರ್ಷದಿಂದ 15 ಲಕ್ಷದವರೆಗೂ ಕೂಡ ತೆರಿಗೆ ವಿನಾಯಿತಿ ಸಾಧ್ಯತೆಯನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆ. ಇನ್ನು ತೆರಿಗೆ ಸ್ಲ್ಯಾಬ್ಗಳ ಪರಿಶೀಲನೆಗೂ ಕೂಡ ಕೇಂದ್ರ ಸರ್ಕಾರ ಮುಂದಾಗಬಹುದು. ಅದನ್ನು ವಿತ್ತ ಸಚಿವರು ಇವತ್ತು ಘೋಷಣೆ ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಇನ್ನು ಚಿನ್ನಾಭರಣ ಉದ್ಯಮ ಆಮದು ಸುಂಕ ಕಡಿತವಾಗುತ್ತಾ? ನೋಡಿ, ಚಿನ್ನಾಭರಣದ ಖರೀದಿಗೆ ಈ ಪ್ಯಾನ್ ಮಿತಿಯಲ್ಲಿ ಬದಲಾವಣೆ ತರುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಈಗಾಗಲೇ ಚಿನ್ನ ಗಗನಮುಖಿಯಾಗಿತ್ತು. ಬಜೆಟ್ಗೂ ಒಂದು ದಿನದ ಹಿಂದೆ ಇಳಿಮುಖವಾಗಿದೆ. ಇವತ್ತೇನಾಗುತ್ತೆ ಅಂಥೇಳಿ. ಸದ್ಯಕ್ಕೆ 2 ಲಕ್ಷದವರೆಗೂ ಕೂಡ ಆಭರಣ ಖರೀದಿಗೆ ಪ್ಯಾನ್ ಬೇಕಾಗಿಲ್ಲ. ಈ ಕಂಡೀಷನ್ನನ್ನು ಮತ್ತಷ್ಟು ಎಕ್ಸ್ಟೆಂಡ್ ಮಾಡುವಂತಹ ಸಾಧ್ಯತೆ ಇದೆ. ಈ ಮಿತಿಯನ್ನು ಹೆಚ್ಚಳ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ. ಆಭರಣ ಕ್ಷೇತ್ರಕ್ಕೆ ವಿಶೇಷ ರಿಯಾಯಿತಿಯನ್ನು ನೀಡುವಂತಹ ಸಾಧ್ಯತೆ ಇದೆ. ಚಿನ್ನವನ್ನು ಆಮದು ಸುಂಕ ಕಡಿಮೆ ಮಾಡಬೇಕು ಅನ್ನುವಂತಹ ಒಂದು ಮನವಿ ಕೂಡ ಕೇಂದ್ರ ಸರ್ಕಾರಕ್ಕೆ ತಲುಪಿದೆ. ಪ್ರಸ್ತುತ ಚಿನ್ನದ ಆಮದು ಸುಂಕ 6% ಇದನ್ನು 4ಕ್ಕೆ ತರಬೇಕು ಅನ್ನುವಂತಹ ಒತ್ತಾಯ ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ಸುಂಕದ ಪ್ರಮಾಣವನ್ನು ಇನ್ನಷ್ಟು ಇಳಿಕೆ ಮಾಡುವಂತಹ ನಿರೀಕ್ಷೆ. ಇದರಿಂದ ಚಿನ್ನ ಕಳ್ಳ ಸಾಗಾಟಕ್ಕೂ ಕೂಡ ಬ್ರೇಕ್ ಹಾಕಬಹುದು. ಜೊತೆಗೆ ಆಭರಣಗಳ ಮೇಲೆ ಇರುವಂತಹ 3% GST ದರವನ್ನು 1.25ಕ್ಕೆ ಇಳಿಕೆ ಮಾಡಿದರೆ ಬಂಗಾರ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಮತ್ತಷ್ಟು ಇಳಿಮುಖವಾಗುವಂತಹ ಸಾಧ್ಯತೆ ಇದೆ.
ಹಾಗಾದರೆ ಹಿರಿಯ ನಾಗರಿಕರಿಗೆ ಯಾವ ರೀತಿಯ ಗಿಫ್ಟನ್ನು ಕೊಡಬಹುದು ಇವತ್ತು ನಿರ್ಮಲಾ ಸೀತಾರಾಮನ್? ಹಿರಿಯ ನಾಗರಿಕರಿಗೆ ಬಜೆಟ್ನಲ್ಲಿ ಬಂಪರ್ನ ನಿರೀಕ್ಷೆಯ ಸಾಧ್ಯತೆ ಇದೆ. IT ಕಾಯ್ದೆಯ ಸೆಕ್ಷನ್ 80ರ ಅಡಿಯಲ್ಲಿ ಇನ್ನಷ್ಟು ವಿನಾಯಿತಿಯನ್ನು ಕೊಡುವುದಕ್ಕೆ ಕೇಂದ್ರ ಸರ್ಕಾರ ಚಿಂತಿಸಿದೆಯಂತೆ. ಏನು ಘೋಷಣೆ ಮಾಡುತ್ತೆ ಅನ್ನುವಂತಹ ಕುತೂಹಲ ಇದೆ. ಬ್ಯಾಂಕು, ಪೋಸ್ಟ್ ಆಫೀಸ್ನಲ್ಲಿನ ಠೇವಣಿಗಳ ಮೇಲಿನ ಬಡ್ಡಿಗೆ ಸದ್ಯ 50,000 ರೂಪಾಯಿವರೆಗೂ ಕೂಡ ಕಡಿತಾ ಇದೆ. ಇದನ್ನು ಮತ್ತಷ್ಟು ವಿಸ್ತರಿಸುವಂತಹ ಸಾಧ್ಯತೆ ಇದೆ. ಅಂದರೆ ಈ ಮಿತಿಯನ್ನು 1 ಲಕ್ಷ ರೂಪಾಯಿಯವರೆಗೂ ಕೂಡ ಎಕ್ಸ್ಟೆಂಡ್ ಮಾಡುವ, ಏರಿಸುವಂತಹ ಪ್ಲಾನ್ ಕೂಡ ವಿತ್ತ ಸಚಿವರ ಕೆಂಪು ಬ್ಯಾಗ್ನಲ್ಲಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಅದರ ಜೊತೆಗೆ 3 ಲಕ್ಷದವರೆಗಿನ ತೆರಿಗೆ ವಿನಾಯಿತಿಯನ್ನು ಹೆಚ್ಚಿಸುವಂತಹ ಸಾಧ್ಯತೆ ಕೂಡ ಇದೆ. ಹೀಗೆ ಮಾಡಿದರೆ ಇದು ಸಹಜವಾಗಿಯೇ ಹಿರಿಯ ನಾಯಕರಿಗೆ ಕೊಡುವಂತಹ ಅಥವಾ ನಾಗರಿಕರಿಗೆ ಕೊಡುವಂತಹ ಅತಿ ದೊಡ್ಡ ಗಿಫ್ಟ್ ಕೂಡ ಆಗಲಿಕ್ಕಿರುವಂಥದ್ದು. ಇನ್ನು ವೈದ್ಯಕೀಯ ಔಷಧ ಉಪಕರಣಗಳ ಸುಂಕ ಕಡಿತವಾಗುತ್ತಾ? ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಬಟ್ ಒಂದಿಷ್ಟು ನಿರೀಕ್ಷೆಗಳಿವೆ, ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆರೋಗ್ಯ ವಲಯಕ್ಕೆ ಬಜೆಟ್ನಲ್ಲಿ ಹೆಚ್ಚಿನ ಒತ್ತನ್ನು ಕೊಡುವಂತಹ ಸಾಧ್ಯತೆ ಇದೆ. ಕಳೆದ ಬಾರಿ 99,850 ಕೋಟಿ 58 ಕೋಟಿಯನ್ನು ಮೀಸಲಿಡಲಾಗಿತ್ತು. ಜೊತೆಗೆ ರೇಡಿಯೋ ಥೆರಪಿಯಂತಹ ಸುಧಾರಿತ ಉಪಕರಣಗಳ ಮೇಲಿನ ಸೀಮಾ ಸುಂಕವನ್ನು ಕಡಿಮೆ ಮಾಡುವ ಮೂಲಕ ಜನರಿಗೆ ವೈದ್ಯಕೀಯ ಸೇವೆಗಳನ್ನು ಮತ್ತಷ್ಟು ಸರಳಗೊಳಿಸುವಂತಹ ಪ್ಲಾನ್ ಕೂಡ ಮೋದಿ ಸರ್ಕಾರ ಮಾಡಿಕೊಂಡಿದೆ ಅನ್ನುವಂತಹ ವಿಚಾರ. ಇನ್ನು ಔಷಧ ತಯಾರಿಕಾ ವಲಯಕ್ಕೆ ಹೆಚ್ಚಿನ ಬೆಂಬಲ ಸಿಗುವಂತಹ ನಿರೀಕ್ಷೆ ಇದೆ. ಸಿಕ್ಕಿದ್ದೇ ಆದರೆ ಮತ್ತಷ್ಟು ಔಷಧಗಳು ಕಡಿಮೆ ರೇಟಿಗೆ ಸಿಗುವಂತಹ ಸಾಧ್ಯತೆ, ಟ್ಯಾಕ್ಸ್ ಕಡಿಮೆ ಆದರೆ. ಇನ್ನು 2ನೇ ಮಹಾನಗರ 3ನೇ ಮಹಾನಗರದಲ್ಲಿ ಡಯೋಗ್ನಿಸ್ಟಿಕ್ ಸೌಲಭ್ಯಗಳನ್ನು ಒದಗಿಸುವಂತಹ ಚಿಂತನೆಯನ್ನು ಕೂಡ ಇಟ್ಕೊಂಡಿದೆ ಕೇಂದ್ರ ಸರ್ಕಾರ. IVF ಸಹಾಯಕ ತಂತ್ರಜ್ಞಾನಗಳಿಗೆ ಸಬ್ಸಿಡಿ, ತೆರಿಗೆ ರಿಲೀಫನ್ನು ಕೊಡುವ ಮೂಲಕ ಮತ್ತಷ್ಟು ಜನರಿಗೆ IVF ತುಂಬ ಹತ್ತಿರವಾಗುವಂತಹ ಪ್ಲಾನ್ಗೂ ಕೂಡ ಕೇಂದ್ರ ಸರ್ಕಾರ ಮುಂದಾಗ್ತಿದೆ. ಇನ್ನು ಮುಖ್ಯವಾಗಿ PM ಕಿಸಾನ್ ಯೋಜನೆಯಡಿ ನೀಡಲಾಗುವ 6,000 ರೂಪಾಯಿಯನ್ನು 9,000 ರೂಪಾಯಿಗೆ ಏರಿಸುವಂತಹ ನಿರೀಕ್ಷೆ ಇದೆ. ಕಳೆದ ಬಾರಿಯ ಬಜೆಟ್ನಲ್ಲೂ ಕೂಡ ಈ ನಿರೀಕ್ಷೆ ಇತ್ತು. ಈ ಬಾರಿಯೂ ಕೂಡ ರೈತಾಪಿ ವರ್ಗ ಇದನ್ನು ಇಟ್ಕೊಂಡಿರುವಂಥದ್ದು. ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಾಲದ ಮಿತಿ 3 ಲಕ್ಷದಿಂದ 5 ಲಕ್ಷಕ್ಕೆ ಏರಿಕೆ ಆಗುವಂತಹ ಸಾಧ್ಯತೆ. ಕಳೆದ ಬಜೆಟ್ನಲ್ಲಿ ವಿತ್ತ ಸಚಿವರು ಇದನ್ನು ಘೋಷಣೆ ಮಾಡಿದರು. ಈ ಬಾರಿ ಅದರ ಲಿಮಿಟ್ 5 ಲಕ್ಷಕ್ಕೆ ಹೋಗುತ್ತಾ ಅಂಥೇಳಿ. ಇನ್ನು 2047ರ ವಿಕಸಿತ ಭಾರತದ ದೃಷ್ಟಿಕೋನದಲ್ಲಿ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡಲಿಕ್ಕೂ ಕೂಡ ಕೇಂದ್ರ ಸರ್ಕಾರ ಚಿಂತಿಸಿದೆ. ಸ್ಮಾರ್ಟ್ ಆ್ಯಪ್ಗಳು ಮತ್ತು IT ಕಂಪನಿಗಳಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುವ ಮೂಲಕ ಉದ್ಯೋಗಾವಕಾಶಗಳಿಗೆ ದೇಶದಲ್ಲಿ ಬಾಗಿಲನ್ನು ತೆರೆಯುವಂತಹ ಸಾಧ್ಯತೆ ಇದೆ. ಇನ್ನು ಮುದ್ರಾಂಕ ಶುಲ್ಕಗಳನ್ನು ಕಡಿಮೆ ಮಾಡುವಂತಹ ನಿರೀಕ್ಷೆಯನ್ನು ಕೂಡ ಜನ ಇಟ್ಕೊಂಡಿದ್ದಾರೆ. ಆರೋಗ್ಯ ಮತ್ತು ಜೀವ ವಿಮೆಗೆ ಸಂಬಂಧಪಟ್ಟಂತೆ ಸುಧಾರಣೆಯನ್ನು ಘೋಷಿಸಬಹುದು. ಇದರಿಂದ ಮಧ್ಯಮ ಮತ್ತು ಬಡ ವರ್ಗದವರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಹಾಗಾದರೆ ಬಜೆಟ್ನಲ್ಲಿ ರಾಜ್ಯದ ನಿರೀಕ್ಷೆಗಳೇನು? ರಾಜ್ಯಕ್ಕೆ ಈ ಬಾರಿ ಏನು ಸಿಗಬಹುದು ಅಂಥೇಳಿ. ಚೆನ್ನೈ, ಬೆಂಗಳೂರು, ಮೈಸೂರು ಹೈಸ್ಪೀಡ್ ರೈಲು ಬರುವಂತಹ ನಿರೀಕ್ಷೆ ಇದೆ. 3ನೇ ಹಂತದ ಮೆಟ್ರೋ ವಿಸ್ತರಣೆಗೆ ಕೇಂದ್ರ ವಿಶೇಷ ನೆರವನ್ನು ಇವತ್ತಿನ ಬಜೆಟ್ನಲ್ಲಿ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಬೆಂಗಳೂರು ಉಪನಗರ ರೈಲು ಯೋಜನೆಗೆ ವಿಶೇಷ ಅನುದಾನವನ್ನು ಕೊಡಬೇಕು ಅನ್ನೋದು ರಾಜ್ಯದಿಂದ ಇರುವಂತಹ ಮನವಿ. ಕೃಷ್ಣಾ ಮೇಲ್ದಂಡೆ ಎತ್ತಿನಹೊಳೆ ಯೋಜನೆಗೆ ರಾಷ್ಟ್ರೀಯ ಮಾನ್ಯತೆಯನ್ನು ಕೊಟ್ಟು ಮತ್ತಷ್ಟು ಅವಕಾಶವನ್ನು ಕೊಡಬೇಕು, ರೈತರಿಗೆ ಹೆಲ್ಪ್ ಆಗುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುಂದಾಗಬೇಕು ಅನ್ನುವಂತಹ ನಿರೀಕ್ಷೆ ಕೂಡ ಇದೆ. ಶಿರಾಡಿ ಸುರಂಗ ಮಾರ್ಗ, ಹಾಸನದ IIT, ರಾಯಚೂರಿನ ಏಮ್ಸನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸುವಂತಹ ನಿರೀಕ್ಷೆಯೂ ಕೂಡ ರಾಜ್ಯದ ಜನ ಇಟ್ಕೊಂಡಿದ್ದಾರೆ. ಇವತ್ತು ಈ ಬಜೆಟ್ನಲ್ಲಿ ಅದು ಘೋಷಣೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ. ಇನ್ನು ಕರ್ನಾಟಕದ ಬಂದರುಗಳಿಗೆ ಸಾಗರಮಾಲಾ ಯೋಜನೆಯಡಿ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಅನ್ನುವಂತಹ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಮಂಡ್ಯದಲ್ಲಿ ಕೈಗಾರಿಕಾ ಸ್ಥಾಪನೆ, ಮೈಸೂರು ಕುಶಾಲನಗರ ಹೊಸ ರೈಲು ಯೋಜನೆ ಇವೆಲ್ಲವೂ ಕೂಡ ರಾಜ್ಯದ ನಿರೀಕ್ಷೆಗಳು.